ಯೂಟ್ಯೂಬ್ ಚಾನಲ್. ಇನ್ನಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಈ ಒಂದು ವ್ಲಾಗ್ ಬಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಮೋಸ್ಟ್ಲಿ ಕಂಟಿನ್ಯೂಷನ್ನು ಇರ್ಬೋದು, ಒಂದೇ ದಿನದಲ್ಲದೇನೂ ಇರ್ಬೋದು. ಈ ವ್ಲಾಗು 1-2-3 ಡೇಸ್ದು ಕಂಟಿನ್ಯೂನೂ ಆಗ್ಬೋದು. ಸೊ ಪ್ರಾಪರ್ ಒಂದು ಇಷ್ಟು ಮಿನಿಟ್ಸ್ ಅಟ್ಲೀಸ್ಟ್ ಒಂದು ಸ್ವಲ್ಪ ವೀಡಿಯೋಸ್ ಆದ್ರೂ ಒಂದಿಷ್ಟು ಟೈಮ್ ಅಂತ ಅದು ಆದರೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಅಲ್ಲಿ ಯಾರೋ ಗಾಳಿಪಟನ ಹಾರಿಸ್ತಾ ಇದ್ದಾರೆ. ಮಳೆನಲ್ಲೂ ಗಾಳಿಪಟ ಹಾರ್ತಾ ಇದೆ. ಈ ಒಂದು ದೃಶ್ಯ ನೋಡಿದಾಗ್ಲೇ ನಿಮಗೆ ಗೊತ್ತಾಗ್ತಾ ಇದೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಈ ಬ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ಬೋದು. ಆದ್ರೂ ನೋಡಿ, ಝೂಡಿಯೋದಲ್ಲಿ ಸೇಲ್ ಇಲ್ಲ, ಅದು ಫೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಅದೆಲ್ಲ ಸುಳ್ಳು, ಸತ್ಯ ಅಂತ ತೋರಿಸೋದಕ್ಕೆ ಅಂತಲೇ ಈ ಬ್ಲಾಗ್ದು ವಿಡಿಯೋಗೆ ಇದನ್ನು ಅಟ್ಯಾಚ್ ಮಾಡಿದೆ. ಹಾಗೆ ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೊ ಆಫರ್ ಇದ್ದಿದ್ದಂತೂ ನಿಜ. ಹಾಗೆ ಈ ರೋಡ್ ಬಗ್ಗೆನೂ ಅಷ್ಟೇ ತುಂಬ ಜನ ಹಾಕಿದ್ರು. ಹೌದು, ಅದು ಸತ್ಯನೇ. ಸೊ ನಮ್ಮ ಮೋದಿಯವರು ಬರ್ತಾಯಿದ್ರು ಅಂತ ಹೇಳಿ ಎಲ್ಲನೂ ರಿಪೇರ್ ಮಾಡಿ, ರೋಡ್ಸ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ರು. ಸೊ ಇದೇ ಥರ ಯಾವಾಗಲೂ ಇದ್ದರೆ ನಮ್ಮ ಮೈಸೂರು ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಎಷ್ಟು ಕ್ಲೀನಾಗಿ ಪೇಂಟ್ ಎಲ್ಲ ಮಾಡಿ, ನೀವು ವಾಲ್ಸ್ಗಳು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಒಳಗಡೆ ಹೋಗ್ತಾ ಹೋಗ್ತಾ ಮುಂದೆ ಅಲ್ಲಿಗೂ ಅಷ್ಟೇ ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಪೇಂಟ್ಸ್ಗಳೆಲ್ಲ ಮಾಡಿದ್ದಾರೆ. ನೋಡಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ್ಯಕ್ಚುಲಾಗಿ ನನಗನ್ಸೋದೇನು ಅಂದರೆ, ಹೌದು, ಇದೇ ರೀತಿಯಾಗಿ ನಮ್ಮ ಮೈಸೂರು ಯಾವಾಗಲೂ ಇರಬೇಕು. ಸೊ ಅವರು ಇದೇ ರೀತಿಯಾಗಿ ಇರಬೇಕು ಅಂತಂದರೆ ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇರುತ್ತೆ. ನಾವು ಪಬ್ಲಿಕ್ಕಾಗಿ ರೋಡಲ್ಲಿ ಅಲ್ಲಲ್ಲೇ ಉಗಿಯೋದು, ಅಲ್ಲಲ್ಲೇ ಕಸ ಬಿಸಾಕೋದು, ಅಲ್ಲಲ್ಲೇ ಏನೇನೋ ಮಾಡೋದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಗಲೀಜಾಗುತ್ತೆ. ಅವರು ಎಷ್ಟೇ ಮಾಡಿ, ಎಷ್ಟು ಸತಿ ರೋಡ್ ಹಾಕಿದ್ರು ಅಷ್ಟೇ, ಪೇಂಟ್ ಹಾಕಿದ್ರು ಅಷ್ಟೇ, ನೀವು ಹೋಗಿ ಅಲ್ಲೇ ಗಲೀಜು ಮಾಡಿದ್ರೆ ಇವ್ರಿಗೆ ಏನು ಮಾಡಿನೂ ವೇಸ್ಟ್ ಅಂತಲೇ ನನಗನ್ಸುತ್ತೆ. ಯಾಕಂದರೆ ಇಲ್ಲಿ ಮಲಮೂತ್ರ ಮಾಡಬಾರ್ದು, ಅದು ಇದು ಅಂತ ಬೋರ್ಡ್ ಹಾಕ್ತಿರ್ತಾರೆ. ಬಟ್ ಜನಗಳು ಮಾಡೋದನ್ನ ಮಾಡೇ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೂ ಅನಿಸುತ್ತೆ ಎಷ್ಟಂತ ಮಾಡೋದು, ಏನು ಮಾಡೋದು, ಇಷ್ಟೇ ಆ ಥರ ಅನಿಸುತ್ತೆ. ನಾವು ಅವರು ಒಂದು ಸತಿ ಇಷ್ಟು ನೀಟಾಗಿ ಮಾಡಿರೋದನ್ನು ನಾವು ಕ್ಲೀನಾಗಿ ಇಟ್ಕೊಂಡು ನೋಡೋಣ ಹೇಗೆ ಮಾಡ್ತಾರೆ ಮುಂದಕ್ಕೆ ಅಂತ. ಹಾಗೆಯೇ ಇದು ರಘುಲಾಲ್ ಫಾರ್ಮಸಿ ಅಂತ, ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಇದು 24/7 ಓಪನ್ ಇರುತ್ತೆ. ಎಲ್ಲ ರೀತಿಯಾದ ಮೆಡಿಸಿನ್ಸ್ ಸಿಗುತ್ತೆ. ಸಿಟಿನಲ್ಲಿ ಇರುತ್ತೆ. ಆ್ಯಂಡ್ ಇನ್ನೊಂದು ಬ್ರಾಂಚ್ ವಿಜಯನಗರ ಹತ್ರ ಇದೆ. ಸೊ ಗೊತ್ತಿರುತ್ತೆ ಅಂತ ಗೊತ್ತು, ಜಸ್ಟ್ ಒಂದು ಕ್ಲಿಪ್ ತಗೊಂಡೆ ಮೆಡಿಕಲ್ ಸ್ಟೋರ್ದು. ಓಕೆ ಫ್ರೆಂಡ್ಸ್, ಬಾಯ್. ಈ ಒಂದು ಪೆಟ್ರೋಲ್ ಬಂಕ್ ಬಗ್ಗೆ ನಾನೊಂದು ಶಾರ್ಟ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ.